ನಮಸ್ಕಾರ ಎಲ್ಲರಿಗೂ. ದುಡ್ಡು. ದುಡ್ಡಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಬೇಕು. ಅದರಲ್ಲೂ ಈಗಿನ ಕಾಲದಲ್ಲಂತೂ ದುಡ್ಡಂದ್ರೆ ದುನಿಯಾ. ದುಡ್ಡು ಯಾರ ಹತ್ರ ಇರುತ್ತೋ ಅವ್ರನ್ನ ನೋಡೋ ಅಂಥ ನೋಟನೇ ಬೇರೆ. ಅವ್ರನ್ನ ನಡೆಸ್ಕೊಳ್ಳೋ ರೀತಿನೇ ಬೇರೆ. ಅದರಲ್ಲೂ ಒಂದು ಸ್ವಲ್ಪ ದುಡ್ಡು ಕಮ್ಮಿ ಇರೋರು, ಇಲ್ಲ ಒಂದು ಸ್ವಲ್ಪ ಬಡವರಾಗಿದ್ರೆ ಅವ್ರ ಹತ್ರ ಏನು ಕೊಂಡ್ಕೊಳಕ್ಕಾಗಲ್ಲ ಅನ್ನೋರ್ನ ನೋಡೋ ನೋಟನೇ ಬೇರೆ ಆಗಿರತ್ತೆ. ಈಗಿನ ಕಾಲದಲ್ಲಂತೂ ದುಡ್ಡು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೀಲ್ನ ರೋಲ್ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ನಾವು ಮಾಡೋವಂಥ ಒಂದಷ್ಟು ಸಣ್ಣ ಮಿಸ್ಟೇಕ್ಸಿಂದ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾರೆ. ಸೊ ಯಾವ್ಯಾವ್ದಪ್ಪ ಅಂತ ಟಕ್ ಟಕ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ನೀವು ಈ ಥರ ಏನಾದರೂ ಮಿಸ್ಟೇಕ್ಸ್ನ ಮಾಡ್ತಾ ಇದ್ರೆ ಇವತ್ತಿಂದನೇ ಅದನ್ನ ಮಾಡೋದನ್ನ ಬಿಡಿ. ಆಕ್ಚುಲಿ ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಲಕ್ಷ್ಮಿ ಎಲ್ಲೆಲ್ಲಿ ಇರ್ತಾರೆ ಮತ್ತೆ ಎಲ್ಲೆಲ್ಲಿ ಇರೋದಿಲ್ಲ. ನಾವು ಮಾಡುವಂಥ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿಂದ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾರೆ. ನಾವು ಅದ ತಪ್ಪುಗಳನ್ನ ಮಾಡಾದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ನಾವು ಮೊದಲೇನೆ ಜಾಗ್ರತೆ ವಹಿಸಿದ್ರೆ ಸೊ ಇಂಥ ತಪ್ಪುಗಳನ್ನ ಇನ್ನ ಮುಂದೆ ಮಾಡಬಾರ್ದು. ನಿಮ್ಗೂ ನಾನು ಹೇಳೋವಂಥ ಒಂದಷ್ಟು ವಿಷಯಗಳು ನಿಮ್ಮ ಮೈಂಡಲ್ಲೂ ಬಂದಿರತ್ತೆ. ಸೊ ಇದರಿಂದನೇ ಈ ಥರ ಆಯ್ತೇನೋ ಅಂತ ನಿಮಗೂ ಅನಿಸ್ತಾ ಇರುತ್ತೆ, ಗ್ಯಾರಂಟಿ. ಅದಕ್ಕೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡವರೆಗೂ ನೋಡಿ. ಫಸ್ಟ್ ಒನ್ ಏನ್ ಗೊತ್ತಾ? ಪ್ರತಿದಿನ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಬಾಗ್ಲನ್ನ ಒರೆಸಿ ಇಲ್ಲ ಸಾರಿಸಿ ನೀಟಾಗಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಡೋದು ನಮ್ಮ ಪದ್ಧತಿ. ನಮ್ಮ ಪೂರ್ವಜರ ಕಾಲದಿಂದನೂ ಅದು ನಡ್ಕೊಂಡು ಬಂದಿರೋವಂಥ ಪದ್ಧತಿನ ನಾವು ಕೂಡ ಇವಾಗ ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದನ್ನ ಮಾಡೋದ್ರಿಂದ ಲಕ್ಷ್ಮಿ ವಾಸುದೇವ ಅಂತಾರೆ ಹೊಸ್ಲನ್ನ. ಸೊ ಹಾಗಾಗಿ ವಾಸುದೇವ ಎಲ್ಲಿರ್ತಾರೋ ಲಕ್ಷ್ಮಿನೂ ಹಾಗೆ ಜೊತೆಯಲ್ಲೇ ಇರ್ತಾರೆ. ಲಕ್ಷ್ಮಿ ಸದಾಕಾಲ ನೆನೆಸಿರ್ತಾರೆ. ಈಗ ನಾವು ಹೊಸ್ಲನ್ನ ತೊಳೆದಿಲ್ಲ, ರಂಗೋಲಿ ಹಾಕಿಲ್ಲ, ಸೊ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟಿಲ್ಲ, ಹೂವು ಇಟ್ಟಿಲ್ಲ ಅಂದಾಗ ಲಕ್ಷ್ಮಿ ಅಲ್ಲಿ ಇರೋದಿಲ್ಲ. ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸ ಆಗಿರ್ತಾರಂತೆ. ಸೊ ಹಾಗಾಗಿ ಪ್ರತಿಯೊಬ್ರು ಹೊಸ್ಲನ್ನ ಬೆಳಿಗ್ಗೆನೆ ಎದ್ದು ಹೊಸ್ಲನ್ನ ತೊಳೆದು ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನೆಕ್ಸ್ಟು, ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ, ಯಾರು ಅತಿಥಿಗಳು, ಗುರುಗಳು, ದೊಡ್ಡವರು ಯಾರಾದರೂ ಬರಲಿ, ನಮ್ಮವರಾಗಿರಲಿ ನಮ್ಮವರಾಗದೇ ಇರಲಿ, ಸೊ ಬಂದವರಿಗೆ ನಾವು ಅಟ್ಲೀಸ್ಟ್ ನಮ್ಮ ಕೈಲಾದರೆ ನೀರು ಇಲ್ಲಾಂದರೆ ಕಾಫಿ ಕೊಡೋದು, ಸಾಧ್ಯವಾದರೆ ಅವ್ರು ಊಟದ ಟೈಮಿಗೆ ಬಂದರೆ, ತುಂಬ ಗೊತ್ತಿರೋರು ತುಂಬ ಬೇಕಾದವರು ಬಂದಾಗ ಊಟ ಹಾಕೋದು, ಇಂಥದ್ದನ್ನೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ. ನಾವು ಅವ್ರು ಬರ್ತಾ ಇದ್ದಾರೆ ಅಂದಾಗಲೇ ನಾವು ಮನಸ್ಸೊಳಗೇನೆ ಬೈಕೊಳ್ತಾ ಇರೋದು, ಅಯ್ಯೋ ಇವ್ರು ಯಾಕೆ ಬರ್ತಾ ಇದ್ದಾರೆ, ನಾವು ಎಲ್ಲಿಗೋ ಹೋಗ್ಬೇಕಾಗಿತ್ತು, ಇವ್ರು ಯಾಕೆ ಬಂದರು ಇವಾಗ ಸಡನ್ ಅಂತ ಬಂದ್ಬಿಟ್ರಲ್ಲ, ಈಗ ಏನು ಮಾಡೋದು, ನಾನು ನಿದ್ದೆ ಮಾಡಬೇಕಾಗಿತ್ತು, ನಾನೆಲ್ಲೋ ಆಚೆ ಹೋಗ್ಬೇಕಾಗಿತ್ತು, ನಮ್ಮ ಮನೇಲಿ ಫ್ರೀ ಆಗಿರೋಣ ಅಂದ್ಕೊಂಡಿದ್ದೆ, ಅಂಥ ಟೈಮಲ್ಲಿ ಇವ್ರು ಬಂದ್ರಲ್ಲ ಅಂತ ಮನಸ್ಸಲ್ಲೇ ನಾವು ಖಂಡಿತವಾಗ್ಲೂ ಬೈಕೊಳ್ಬಾರ್ದಂತೆ. ನಾವು ಬೈಕೊಳ್ತಾ ಇದ್ರೆ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾರೆ. ಅಂಥ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸಿರೋದಿಲ್ಲ. ಸೊ ಹಾಗಾಗಿ ನಾವು ಬೈಕೊಳ್ದೇನೆ ಅವ್ರಿಗೇನಾದ್ರೂ ಒಂಚೂರು ಉಪಚಾರ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆಗ ಲಕ್ಷ್ಮಿ ಕೂಡ ಖುಷಿಯಾಗಿ ಮನೆಯಲ್ಲಿ ನೆಲೆಸ್ತಾರೆ. ಇವಾಗ ಮನೆಗೆ ಬರುವಂತ ಮುತ್ತೈದರಿಗೆ, ಮನೆಗೆ ಬರುವಂತ ಹೆಂಗಸರುಗಳಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಟ್ಟು ಕಳಿಸ್ಬೇಕು. ಅವ್ರು ಯಾವ ಹೊತ್ತಾರು ಬಂದಿರ್ಲಿ, ಯಾವ ಡೇನಾರು ಬಂದಿರ್ಲಿ, ಅವ್ರಿಗೆ ಆ ಥರ ಕೊಡೋದ್ರಿಂದ ಲಕ್ಷ್ಮಿ ಖುಷಿ ಆಗ್ತಾರೆ. ಸೊ ಬಂದಿರೋ ಅಂತ ಮುತ್ತೈದೆಯರು ಅವ್ರ ಮನ್ಸಾರೆ ನಮ್ಮನ್ನ ಹರಿಸಿದ್ರೆ ನಮಿಗೂ ಕೂಡ ಒಳ್ಳೇದಾಗತ್ತೆ. ಹಾಗೇನೆ ನಾವು ತಾಂಬೂಲ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅರಿಶಿನ ಕುಂಕುಮ ಹೂವಾದ್ರೂ ಕೊಟ್ಟು ಕಳಿಸ್ಬೇಕು. ಹಾಗೇನೆ ಅವ್ರು ಬಂದಾಗ ಖುಷಿಯಿಂದ ಮನ್ಸಲ್ಲಿ ಯಾರೇ ಬರ್ಲಿ ಮನೆಗೆ, ನಾವು ಮನ್ಸಾರೆ ಅವ್ರನ್ನ ಪ್ರೀತಿಯಿಂದ ಕಾಣ್ಬೇಕು. ಬರೀ ಮೇಲ್ನೋಟಕ್ಕೆ ನಗುವನ್ನ ತೋರಿಸಿ ಮನ್ಸೊಳಗಡೆನೆ ಬೈಕೊಳ್ತಾ ಇದ್ರೆ ನಾವು ಅನ್ಕೊಳ್ತಾ ಇರ್ತೀವಿ ಯಾರಿಗೂ ಗೊತ್ತಾಗಲ್ಲ ಏನೋ ಅಂತ. ಆದ್ರೆ ಭಗವಂತ ಮಾತ್ರ ಮೇಲ್ಗಡೆ ಕುತ್ಕೊಂಡು ಎಲ್ಲರನ್ನೂ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ನಾವ್ ಯಾರ್ಯಾರು ತಪ್ಪು ಮಾಡ್ತಾ ಇರ್ತೀವಿ ಅವ್ರನ್ನು ಅವರು ಕೌಂಟ್ ಮಾಡಿಕೊಂಡು ನಮಗೆ ಶಿಕ್ಷೆ, ಕಟ್ಟಿಟ್ಟ ಬುದ್ಧಿ, ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೇನೆ. ಸೊ ಹಾಗಾಗಿ ನಾವು ಯಾರೇ ಬರಲಿ, ಯಾರೇ ಮುತ್ತೈದೆಯರು ಬಂದ್ರೂ ಮನೆಗೆ ಅರಿಶಿನ ಕುಂಕುಮ ಹೂವು ಕೊಡೋದ್ರಿಂದ ತುಂಬಾನೇ ಒಳ್ಳೇದು. ಲಕ್ಷ್ಮಿ ಸದಾ ಕಾಲ ಇರ್ತಾರೆ. ನಾವು ಪ್ರತಿದಿನ ಊಟ ಮಾಡುವಾಗ, ಮಧ್ಯಾಹ್ನ ಆಗಲಿ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ, ನಾವು ಊಟ ಮಾಡುವಾಗ ಅನ್ನಪೂರ್ಣೇಶ್ವರಿಗೆ ಒಂದ್ಸತಿ ಕೈ ಮುಗಿದು ಮನಸಲ್ಲೇನೆ ಅನ್ನಪೂರ್ಣೆನ ನೆನೆಸ್ಕೊಂಡು ಊಟ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ಹಾಗೆಯೇ ನಾವು ಇದನ್ನ ಸಣ್ಣವರಿದ್ದಾಗಲೇ ಮಕ್ಕಳಿಗೆ ರೂಢಿ ಮಾಡ್ತಾ ಬರಬೇಕು. ಇನ್ನೊಂದಷ್ಟು ಜನ ಕೆಲವರು ಇರ್ತಾರೆ, ತುಂಬಾ ಕೆಟ್ಟದಾಗಿ ನಡ್ಕೊಂತಾರೆ. ಈ ಊಟನ ಇದೇನ್ ಮಾಡಿದ್ಯಾ, ಈ ಸಾರು ಚೆನ್ನಾಗಿಲ್ಲ, ಈ ತಿಂಡಿ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಯಾರನ್ನು ಅನ್ನಕ್ಕೆ ಬೈಕೊಳ್ಬಾರ್ದು. ಸೊ ಮುಂದಿನ ಜನ್ಮ ಅಂತಿದ್ರೆ ಅವ್ರಿಗೆ ಅನ್ನ ಸಿಗ್ದಂಗೆ ಆಗತ್ತಂತೆ. ಸೊ ಹಾಗಾಗಿ ನಾವ್ ಏನೇ ಆಗಿರ್ಲಿ, ಸೊ ಏನ್ ಮಾಡಿದ್ಯಾ ಅಂತ ಕೇಳಿದಾಗ ಕೆಲವರೊಬ್ರು ಯಾವ್ದೋ ಒಂದು ತಗೊಂಡ್ ಬಾ ತಿಂತೀವಿ ಅಂತಾರೆ. ಇನ್ನೊಂದಷ್ಟು ಜನಕ್ಕೆ ಎಷ್ಟೇ ಮಾಡಿರ್ಲಿ, ಎಷ್ಟೇ ಚೆನ್ನಾಗಿರೋ ಅಡಿಗೆ ತಿಂಡಿ ಮಾಡಿದ್ರು ಅವ್ರು ಅನ್ನೋದು ಹಂಗೇನೆ, ಇವತ್ತು ಇದನ್ನೇ ಮಾಡಿದ್ಯಾ ಅಂತ. ಸೊ ಹಾಗಾಗಿ ಅನ್ನಕ್ಕೆ ಯಾವುದೇ ಕಾರಣಕ್ಕೂ, ಆಮೇಲೆ ಕೆಲವರೆಲ್ಲ ತಟ್ಟೆನ ಈ ತರ ತಳ್ಳೋದು, ಅನ್ನನ ಕೈಯಿಂದ ಚೆಲ್ಲೋದು, ಈ ತರದ್ದು ಯಾವುದು ಮಾಡಬಾರ್ದು. ಆಮೇಲೆ ನಾವು ಊಟಕ್ಕೆ ಕೂತಾಗ ಹಿರಿಯೋರಿದ್ರೆ ನೋಡಿ ಸಾರಿ, ಒಂದೇ ಒಂದು ಅಗ್ಲು ಅನ್ನ ಬಿದ್ದಿದ್ರು ಅದನ್ನ ಎತ್ಕೋ ಅಂತ ಹೇಳ್ತಾರೆ. ಹಾಗೇನೆ
ಅನ್ನದ ಪಾತ್ರೆ ಈಗ ನಾವು ಕೆಲವೊಮ್ಮೆ ನೋಡಿ ಕೆಲವರೆಲ್ಲ ಅನ್ನದ ಪಾತ್ರೆಗೆ ಎಂಜಲ್ ಕೈನ ಹಾಕಿ ಅದರಲ್ಲೇ ಹಾಕೊಳ್ಳೋದು, ಅದರಲ್ಲೇ ಮಾಡೋದು, ಆ ಥರ ತಪ್ಪುಗಳನ್ನ ಮಾಡಬಾರ್ದು. ಅನ್ನದ ಪಾತ್ರೆ ಅನ್ನಪೂರ್ಣೇಶ್ವರಿ, ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅನ್ನಪೂರ್ಣೇಶ್ವರಿ. ಸೊ ಹಾಗಾಗಿ ಅನ್ನದ ಪಾತ್ರೆಗೆ ಯಾವುದೇ ಕಾರಣಕ್ಕೂ ಅನ್ನದ ಕೈಯನ್ನು ಎಂಜಲ್ ಕೈನ ಹಾಕಬಾರ್ದು. ಅದಕ್ಕೆ ಅಂತಲೇ ಸಪ್ರೇಟ್ ಸ್ಪೂನ್ ಎಲ್ಲ ಇರುತ್ತಲ್ವ, ಅದನ್ನು ಹಾಕೊಳ್ಬೇಕು. ಮತ್ತು ಈ ಥರ ಕೆಲವೊಂದು ಸಿಸ್ಟಮ್ಯಾಟಿಕ್ ಆಗಿರ್ಬೋದು ನಮ್ಮ ಸಂಪ್ರದಾಯಗಳನ್ನ ಮಕ್ಕಳಿಗೂ ಹೇಳ್ಕೊಟ್ಟಾಗ ಅವರು ಅದನ್ನು ಫಾಲೋ ಮಾಡ್ತಾರೆ. ಕೆಲವರು ಅದನ್ನ ಪ್ರಚೋದನೆ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈಗ ಮಕ್ಕಳು ಮನೇಲಿ ಈ ತಿಂಡಿ ಚೆನ್ನಾಗಿಲ್ಲ, ಆಮೇಲೆ ಮಕ್ಕಳನ್ನ ಕೇಳೋದು, ಒಂದಿನ ಓಕೆ ಖುಷಿಯಿಂದ ಏನ್ ತಿಂಡಿ ಮಾಡ್ಲಿ ಬೆಳಿಗ್ಗೆ ಅಂತ ಕೇಳೋದು. ಈ ತಿಂಡಿ ಬೇಡ ಅಂದಾಗ ಯಾಕೆ ಬೇಡ, ಅದು ನಾನು ಅದನ್ನೇ ಮಾಡ್ತೀನಿ ತಿನ್ಬೇಕು ಅಂತ. ಸೊ ಯೂಶಲಿ ನಾನು ನಿಜವಾಗ್ಲೂ ಖುಷಿಯಿಂದ ಹೇಳ್ಕೊಳ್ತೀನಿ. ನಾನು ನಮ್ಮ ಮನೇಲಿ ಯಾವತ್ತೋ ಒಂದಿನ ಕೇಳ್ತೀನಿ ನಾಳೆ ಏನ್ ತಿಂಡಿ ಮಾಡೋದು ಅಂತ ಮಕ್ಕಳಿಗೆ. ಅಷ್ಟೇ, ಪ್ರತಿದಿನ ನಾನು ಯಾವುದು ಕೇಳಲ್ಲ. ನಾನು ಏನು ಮಾಡಿರ್ತೀನಿ ಅದನ್ನ ತಿನ್ಬೇಕು. ತಿನ್ನೋಕ್ಕೂ ಮುಂಚೆ ಮಕ್ಕಳಿಗೆ ಸ್ಕೂಲಲ್ಲೇ ಕೆಲವೊಂದು ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾರೆ, ಅನ್ನಪೂರ್ಣೆ ಸದಾಪೂರ್ಣೆ ಪ್ರಾಣವಲ್ಲಭೆ ಅಂತ ಅದನ್ನ ಹೇಳ್ಕೊಡ್ತಾರಲ್ಲ. ಸೊ ಹಾಗಾಗಿ ಮಕ್ಕಳು ಅದನ್ನ ಹೇಳ್ಕೊಂಡು ತಿಂತಾರೆ. ಅದನ್ನ ನೆನೆಸ್ಕೊಳ್ಳಿ. ಅಟ್ಲೀಸ್ಟ್ ಸ್ನಾನ ಮಾಡಿ ಈಚೆ ಬಂದಾಗ ಯಾವುದಾದ್ರೂ ಒಂದು ಶ್ಲೋಕಗಳನ್ನ ಹೇಳ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳನ್ನ ಬೆಳೆಸುವಾಗ ಸೊ ಈ ಥರದೊಂದಷ್ಟು ಸಿಸ್ಟಮ್ಯಾಟಿಕ್ನ ನೀವು ಚಿಕ್ಕವರಿದ್ದಾಗ್ಲೇನೆ ಶುರು ಮಾಡ್ಕೊಳ್ಳಿ. ತುಂಬ ಇನ್ನು ದೇವರ ಮನೆ ವಿಚಾರಕ್ಕೆ ಬಂದ್ರೆ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಈ ಥರ ಇರೋ ಟೈಮಲ್ಲಿ ದೇವ್ರ ಮನೆಯಲ್ಲಿರುವಂಥ ವಿಗ್ರಹಗಳನ್ನ ತೊಳಿಬಾರ್ದು. ಹಾಗೆಯೇ ಕಳಸವನ್ನ ಚೇಂಜ್ ಮಾಡಬಾರ್ದು, ಕಳಸವನ್ನ ಅಳ್ಗಾಡಿಸ್ಬಾರ್ದು. ಸೊ ಈ ಥರ ಮಾಡೋದ್ರಿಂದ ಲಕ್ಷ್ಮಿ ಕೋಪಗೊಳ್ತಾರೆ. ಅಂಥ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಸೊ ಹಾಗಾಗಿ ಈ ದಿನಗಳನ್ನ ಬಿಟ್ಟು ಬೇರೆ ದಿನ ಅಟ್ಲೀಸ್ಟ್ ಇವಾಗ ನೆಕ್ಸ್ಟ್ ಡೇ ನಾವು ಅಮಾವಾಸ್ಯೆ ಇದೆ ಅಂದಾಗ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಹಾಗೆಯೇ ಇಲ್ಲ ಅಂದರೆ ನಮಗೆ ಶುಕ್ರವಾರ ನಾಳೆ ಇದೆ ಅಂದಾಗ ಗುರುವಾರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಕೆಲವರು ಮಂಗಳವಾರ ಎಲ್ಲ ತೆಗಿತಾರೆ, ಅಂಥ ದಿನಗಳಲ್ಲಿ ತೆಗಿಬಾರ್ದಂತೆ. ಸೊ ತೆಗಿಯೋದ್ರಿಂದ ಲಕ್ಷ್ಮಿ ಕೋಪಗೊಂಡು ಮನೆಯಿಂದ ಆಚೆ ಹೋಗ್ತಾರೆ. ಸೊ ಈಗ ಕೆಲವೊಂದು ಈ ಥರದೊಂದಷ್ಟು ಸಿಸ್ಟಮ್ಯಾಟಿಕ್ನ ನೀವು ನಿಮ್ಮ ಲೈಫಲ್ಲಿ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಒಂದಷ್ಟು ಸಂಪ್ರದಾಯಗಳನ್ನ ಚೇಂಜ್ ಮಾಡ್ಕೊಂಡು ನೋಡಿ. ಆವಾಗ ನಿಮಗೇ ಗೊತ್ತಿಲ್ಲದೇನೆ ಲಕ್ಷ್ಮಿ ಸಾದಾ ಕಾಲ ತಾನಾಗೇನೆ, ಅದು ಗೊತ್ತಿಲ್ಲ ಯಾವ ಥರ ಆಗತ್ತೆ ಅಂತ, ಅದನ್ನ ಚೇಂಜ್ ಮಾಡ್ಕೊಳ್ತಾ ಬಂದಂಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿ ಹೇಳೋ ಅಂತ ಒಂದಷ್ಟು ವಿಷಯಗಳು ನಿಮಗೂ ಅನ್ನಿಸ್ಬೋದು, ಹೌದು ನಾನು ಈ ಥರ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಇನ್ನು ಮುಂದಕ್ಕೆ ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಮನೆಗಳಲ್ಲೂ ಲಕ್ಷ್ಮಿ ನೆಲೆಸಿರ್ಲಿ. ಇಂಥ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನೊಂದು ಮೇನ್ ಮಾಡೋ ತಪ್ಪೇನು ಗೊತ್ತಾ, ನಮ್ಗೆ ರಾತ್ರಿ ನಿದ್ದೆ ಬಂದಿಲ್ಲ, ಮಧ್ಯಾಹ್ನ ನಿದ್ದೆ ಮಾಡೋದು, ಆಮೇಲೆ ಮುಸ್ಸಂಜೆಲಿ ನಿದ್ದೆ ಮಾಡೋದು, ಇದನ್ನಂತೂ ಮಾಡಲೇಬಾರ್ದು. ನಮಗೆ ಎಷ್ಟೇ ಆದ್ರೂ ನಿದ್ರಾ ಸಮಯ ಅಂತಲೇ ಒಂದಷ್ಟು ಇರುತ್ತೆ. ರಾತ್ರಿ ಅಂದರೆ ಒಂದು 9 ಗಂಟೆ ಮೇಲೆ 10 ಗಂಟೆ ಮೇಲೆ ನಿದ್ದೆ ಮಾಡೋದು, ಇಂಥ ಸಮಯ ಇರುತ್ತೆ. ಕೆಲವ್ರ ಮನೆಗಳಲ್ಲಿ ನೋಡ್ಬೇಕು ನೀವು, ಮಧ್ಯಾಹ್ನನೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಇನ್ನೂ ಬೇಕಂದರೆ 12 ಗಂಟೆ ಆಗದೆ ತಡ ಹೋಗಿ ಮಲ್ಕೊಳ್ತಾರೆ. ಆಮೇಲೆ ಮುಸ್ಸಂಜೆ ಟೈಮಲ್ಲಿ 5:30 6 ಗಂಟೆಲಿ ಸ್ವಲ್ಪ ನನಗೆ ನಿದ್ದೆ ಬರ್ತಾಯಿತ್ತು, ಸ್ವಲ್ಪ ತಲೆನೋವ್ತಾ ಇತ್ತು ಅಂತ. ಅದರಲ್ಲೂ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮುಸ್ಸಂಜೆನಲ್ಲಿ, ಅದು ಹೆಣ್ಮಕ್ಳಾಗಲಿ ದೊಡ್ಡವರಾಗಲಿ, ತುಂಬ ಏಜ್ ಆಗಿರೋರು, ಈಗ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಆಗಲ್ಲ, ಸೊ ಈ ಥರ ಏನಾದರೂ ಹುಷಾರಿಲ್ಲ, ಪ್ರಾಬ್ಲಮ್ ಇದೆ ಅಂದಾಗ ಓಕೆ ಮಲ್ಕೊಳ್ಳಿ, ಅವ್ರದ್ದೇನು ಪ್ರಾಬ್ಲಮ್ ಇರಲ್ಲ. ಚೆನ್ನಾಗಿರೋರು, ಗಟ್ಮುಟ್ಟಾಗಿರೋರು, ಕೈ ಕಾಲೆಲ್ಲ ಸ್ಟ್ರಾಂಗ್ ಇರೋರೆ ಹೋಗಿ ಮುಸ್ಸಂಜೆಲಿ ಮಲಗ್ತಾ ಇರ್ತಾರೆ. ಆ ಥರದ್ದೆಲ್ಲ ಮಾಡಿದಾಗ ಲಕ್ಷ್ಮಿ ಆ ಮನೇಲಿ ನೆಲೆಸೋದಿಲ್ಲ. ಸೊ ಹಾಗಾಗಿ ದಾರಿದ್ರ್ಯ ಬರುತ್ತಂತೆ. ಯಾರೆಲ್ಲ ನೀವು ಮುಸ್ಸಂಜೆನಲ್ಲಿ ನಿದ್ದೆ ಮಾಡ್ತೀರಾ, ಮನೆಯಲ್ಲಿ ಮಧ್ಯಾಹ್ನ ಟೈಮ್ ಎಲ್ಲ ನಿದ್ದೆ ಮಾಡ್ತಾರೋ ಅಂಥ ಮನೆಗಳಲ್ಲಿ ದಾರಿದ್ರ್ಯ ಬರೋದು ಖಂಡಿತ. ಸೊ ಹಾಗಾಗಿ ಇನ್ಮುಂದೆ ನೀವು ಮಧ್ಯಾಹ್ನ ಮಲಗೋದಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಟಿಪ್ ಏನು ಗೊತ್ತಾ, ದಾರಿದ್ರ್ಯ ಬರೋದ್ರ ಜೊತೆಗೆ ಮೈ ಕೂಡ ಬರುತ್ತೆ, ತುಂಬ ದಪ್ಪ ಆಗೋದು ಮೇಯ್ನು. ತುಂಬ ನಮಗೆ ಈ ಹೊಟ್ಟೆ ಬರೋದು, ಅಬ್ಡಮನ್ನು ಮತ್ತು ಬ್ಯಾಕ್ ಎಲ್ಲ ದಪ್ಪ ಆಗುತ್ತೆ ನೋಡಿ ಲೇಡೀಸಿಗೆ. ತುಂಬ ಮಧ್ಯಾಹ್ನ ನಿದ್ದೆ ಯಾರು ಮಾಡ್ತಾರೆ ಅವರು 100% ದಪ್ಪ ಆಗ್ತಾರೆ. ಸೊ ಹಾಗಾಗಿ ಅದೊಂದಷ್ಟು ಕೆಲವ್ರಿಗೆ ಮಾಡ್ತಾ ಮಾಡ್ತಾ ಅದು ಎಳೆಯುತ್ತೆ ನಿದ್ದೆ. ಎಷ್ಟು ಟೈಮಿಂಗ್ಸ್ ಅವ್ರದ್ದು 1:30 2 ಗಂಟೆ ಆದ ತಕ್ಷಣ ಮನೇಲಿ ಇರೋರು ಪಾಪ ಕೆಲ್ಸಕ್ಕೆ ಹೋಗೋರಿಗೆ ಬಿಡಿ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅವರಿಗೆ ಟೈಮೇ ಇರಲ್ಲ. ಇನ್ನು ಮನೆಯಲ್ಲಿ ಇರೋ ಅಂಥವ್ರು ಕೆಲವರು ನಿದ್ದೆ ಮಾಡ್ತಾರೆ. ದಯವಿಟ್ಟು ನಿದ್ದೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಿದ್ದೆ ಮಾಡೋದ್ರಿಂದ ಲಕ್ಷ್ಮಿ ಇರೋದಿಲ್ಲ, ಹಾಗೆಯೇ ದಾರಿದ್ರ್ಯ ಬರುತ್ತೆ, ಹಾಗೆಯೇ ನಿಮ್ಮ ಬಾಡಿ ವೆಯ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತೇ ಅದನ್ನು ಸ್ಟಾಪ್ ಮಾಡಿ. ಇನ್ನು ಪೂಜೆ ಮಾಡುವಾಗ ಸಾಧ್ಯವಾದರೆ ಸೀರೆ ಉಟ್ಕೊಳ್ಳಿ. ಇಲ್ಲ ಅಂದರೆ ಅಟ್ಲೀಸ್ಟು ನಾವು ಸೆಲ್ವಾರ್ ಕಮೀಸ್ ಚೂಡಿದಾರ್ ಎಲ್ಲ ಹಾಕ್ಕೊಳ್ತೀವಲ್ವ, ಅದನ್ನಾದರೂ ಹಾಕ್ಕೊಳ್ಳಿ. ಕೆಲವರಂತೂ ಪ್ಯಾಂಟಲ್ಲಿ, ನೈಟ್ ಪ್ಯಾಂಟಲ್ಲಿ, ನೈಟಿಲಿ, ಚಡ್ಡಿನಲ್ಲಿ ಇದರಲ್ಲೆಲ್ಲ ಪೂಜೆ ಮಾಡ್ತಾರೆ. ದಯವಿಟ್ಟು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಲಕ್ಷ್ಮಿಗೆ ಕೋಪ ಆಗುತ್ತೆ. ಆಮೇಲೆ ಕಪ್ಪು ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಸರಿನೋ ಗೊತ್ತಿಲ್ಲ. ಕಪ್ಪು ಬಟ್ಟೆ ಹಾಕ್ಕೊಳ್ಬಾರ್ದು ಪೂಜೆ ಟೈಮಲ್ಲಿ ಅಂತಾರೆ. ಇನ್ನು ಕೆಲವರು ಹರಿದ ಬಟ್ಟೆಗಳನ್ನ ಹಾಕ್ಕೊಳ್ಬಾರ್ದಂತೆ, ಹರಿದ ವಸ್ತ್ರವನ್ನು ಹಾಕ್ಕೊಂಡು ಪೂಜೆ ಮಾಡಬಾರ್ದು.
ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಕೆಲವರು ಗಂಡಸರುಗಳು ಪೂಜೆ ಮಾಡುವಾಗ ಸ್ನಾನ ಮಾಡಿ ಬಂದು ಮೈ ಒರೆಸಿರೋ ಅಂತ ಟವಲ್ನ ಸುತ್ಕೊಂಡು ಪೂಜೆ ಮಾಡ್ತಾರೆ. ಅದಂತೂ ಖಂಡಿತವಾಗ್ಲೂ ಮಾಡ್ಲೇಬಾರದು. ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಪೂಜೆಗೆ ಅಂತಾನೆ ಒಂದು ಪಂಚೆ ಇಟ್ಕೊಂಡಿದ್ದು ಪಂಚೆನ ಉಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದು. ನಾವು ಸಾಧ್ಯವಾದಷ್ಟು ಆ ಸೀರೆ ಉಟ್ಕೊಂಡು ಪೂಜೆ ಮಾಡೋದು. ಆಗಿಲ್ಲ, ಟೈಮ್ ಇಲ್ಲ ಅಂದರು ಚೂಡಿದಾರು ಈ ಥರದ್ದು ಹಾಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಲಕ್ಷ್ಮಿ ಅಲ್ಲಿ ನೆಲೆಸಿರ. ನೆಕ್ಸ್ಟು ಮಹಾಗಣಪತಿ. ಗಣೇಶನ್ಗೆ ನೀವು ಯಾರೆಲ್ಲ ಪೂಜೆ ಮಾಡ್ತೀರೋ, ನೈವೇದ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಗರ್ಕೆ ಸಿಗತ್ತೆ ಅಲ್ವಾ ನಿಮಗೆ, ಪ್ರತಿ ಮಂಗಳವಾರ ಸಂಕಲ್ಪ ಮಾಡಿಕೊಂಡು ಗರ್ಕೆ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ತುಂಬಾ ಒಳ್ಳೇದಾಗತ್ತೆ, ತುಂಬಾ ಚೇಂಜಸ್ನ ಕಾಣ್ತೀರಾ. ಅದಕ್ಕೆ ನಾನೇ ಸಾಕ್ಷಿ. ಪ್ರತಿ ಮಂಗಳವಾರ ಅದಕ್ಕೆ ನಾನು ಈಗ ಬೇರೆ ಕಡೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅಂತಾನೆ ಗರ್ಕೆದು ನಮ್ಮ ಊರಿಗೆ ಹೋದಾಗ ನಾನು ಅದ್ರದ್ದು ಬೇರ್ ತಗೊಂಡು ಬಂದಿದ್ದೆ, ನಮ್ಮ ತೋಟದಿಂದ ಕಿತ್ಕೊಂಡು ಬಂದು. ಅದನ್ನ ನಾನು ಇವಾಗ ಪಾಟಲ್ಲೇ ಬೆಳೆಸ್ಕೊಂಡಿದ್ದೀನಿ. ತುಳಸಿ ಮತ್ತೆ ಗರ್ಕೆ. ಗುರುವಾರ ರಾಯರಿಗೆ ತುಳಸಿ ಕಿತ್ತಿರ್ತೀನಿ, ಮಂಗಳವಾರ ಗಣೇಶನಿಗೆ ಗರ್ಕೆ ಕಿತ್ತಿರ್ತೀನಿ. ಇದನ್ನೆರಡನ್ನೂ ಇಡ್ತಾ ಬನ್ನಿ ಸಂಕಲ್ಪ ಮಾಡಿಕೊಂಡು ತುಂಬಾ ಒಳ್ಳೇದಾಗತ್ತೆ. ಆಮೇಲೆ ಅಪ್ಪಿ ತಪ್ಪಿನೂ ನೀವು ಗಣೇಶನಿಗೆ ತುಳಸಿಯನ್ನ ಇಡಬಾರ್ದು. ತುಳಸಿ ಮಾತೆಗೆ ಗಣೇಶ ಶಾಪ ಕೊಟ್ಟಿದ್ರಂತೆ, ನಾವೇನಾದ್ರೂ ತುಳಸಿನ ಗಣೇಶಂಗಿಟ್ಟು ಪೂಜೆ ಮಾಡಿದ್ರೆ ಅದು ನಮಗೆ ಕೆಟ್ಟದ್ದೇ ಹೊರತು ಇದು ತುಳಸಿಗಲ್ಲ. ಸೊ ಹಾಗಾಗಿ ನೀವು ಗಣೇಶನಿಗೆ ತುಳಸಿ ಇಡಬಾರ್ದು, ಗರ್ಕೆನೇ ಇಡಬೇಕು. 21 ಇಡಬೇಕು ಅಂತ ಏನಿಲ್ಲ, ಕೌಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 5, 9 ಸ್ವಲ್ಪ ಆದ್ರೂ ತುಳಸಿ ಇದನ್ನ ಗರ್ಕೆನ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ತುಂಬಾ ಒಳ್ಳೇದಾಗತ್ತೆ. ನೀವೇನೆಲ್ಲ ಕೇಳ್ಕೊಳ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಅದಕ್ಕೇನೆ ನೈವೇದ್ಯ ಮಾಡಿ ಇಡಕ್ಕಾಗಿಲ್ಲ ಅಂದ್ರೂ ಗಣೇಶಂಗೆ ಮಾತ್ರ ಗರ್ಕೆ ಅಂದ್ರೆ ತುಂಬಾ ಪ್ರಿಯ. ಸೊ ಹಾಗಾಗಿ ಗರ್ಕೆನ ಕಿತ್ತಿಟ್ಟು ಪೂಜೆ ಮಾಡಿ. ನೆಕ್ಸ್ಟ್ ಇನ್ನೊಂದು ಲಾಸ್ಟು, ವಿಳ್ಯದೆಲೆ ತಿಂತೀವಲ್ವ ನಾವು, ವಿಳ್ಯದೆಲೆನ ನಾವು ಯಾವಾಗ್ಲೂ ತೊಟ್ಟು ಮುರಿದು ತಿನ್ಬೇಕಂತೆ. ವಿಳ್ಯದೆಲೆನ ತೊಟ್ಟು ಮುರಿದು ತಿನ್ನುವವರ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ಇರ್ತಾರೆ ಅಂತ. ಹಾಗೇನೆ ದೊಡ್ಡೋರಿದ್ದವರು ಅಜ್ಜಿಯವರು ಇರ್ತಾರಲ್ಲ, ಅವ್ರನ್ನ ನೋಡಿ ತೊಟ್ಟು ಸಮೇತ ತಿಂತಾ ಇದ್ರೆ ಅದನ್ನ ಕಟ್ ಮಾಡಿ ತಿನ್ನು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಗೊತ್ತಿಲ್ಲ, ನಮ್ಗೆ ಹಿಂದಿನ ಕಾಲದ ಸಂಪ್ರದಾಯ ಅಂತೀವಿ, ಅದರಲ್ಲಿ ಒಂದಷ್ಟು ಸೈಂಟಿಫಿಕ್ ಆಗಿ ಅದರಲ್ಲಿ ಒಂದಷ್ಟು ಈ ತರ ಲಕ್ಷ್ಮಿಯ ಆಹ್ವಾನ ಮಾಡುವಂಥದ್ದು, ಲಕ್ಷ್ಮಿಯನ್ನ ಮನೆಯಲ್ಲಿ ಉಳಿಸ್ಕೊಳ್ಳೋ ಅಂಥದ್ದು ಈ ಥರದ್ದೆಲ್ಲ ಇರುತ್ತೆ. ಆದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. 1 ದಿನ 2 ದಿನ ತಡ ಆಗ್ಬೋದು, ಬಟ್ ರಿಪ್ಲೈ ಮಾಡೋದನ್ನ ಮಿಸ್ ಮಾಡಲ್ಲ, ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಸದಾಕಾಲ ಲಕ್ಷ್ಮಿ ನಿಮ್ಮೆಲ್ಲರ ಮನೇಲೂ ನೆಲೆಸ್ಲಿ ಅಂತ ನಾನು ಮನಸಾರೆ ಬೇಡ್ಕೊಳ್ತೀನಿ. ಸೊ ಆದರೆ ಇಂಥ ತಪ್ಪುಗಳನ್ನ ಮಾಡಬೇಡಿ, ಮಾಡೋದ್ರಿಂದ ಲಕ್ಷ್ಮಿ ಮನೇಲಿ ಇರೋದಿಲ್ಲ. ಸೊ ಎಲ್ಲೆಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಇರೋಲ್ಲ ಅನ್ನೋದ್ರ ಬಗ್ಗೆನೇ ಇವತ್ತಿನ ಲಾಗ್ ಆಗಿರುತ್ತೆ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.